ಜುಲೈ 16ರ ಗುರುವಾರ ರೋಟರಿ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ. ರೋಟರಿ ಸಂಸ್ಥೆಯಿಂದ ತಾಲೂಕಿನಾದ್ಯಂತ 1200 ಗಿಡ ನೆಡುವ ಬೃಹತ್ ಸಂಕಲ್ಪ. ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿ ಸಮಾಜ ಸೇವೆಯ ಮುಂಚೂಣಿಯಲ್ಲಿರುವ ರೋಟರಿ ಸಂಸ್ಥೆ 2026-27 ಸಾಲಿನ ನೂತನ ಸಾರಥಿಯಾಗಿ ಡಿ ಸಂತೋಷ್ ಹಾಗೂ ಅವರ ತಂಡ ಅಧಿಕಾರ ವಹಿಸಿಕೊಳ್ಳಲು ಸಜ್ಜಾಗಿದೆ. ಈ ಬಾರಿ ಸಂಸ್ಥೆಯು 12 ವರ್ಷಗಳ ಯಶಸ್ವಿ ಸೇವೆಯ ನೆನಪಿಗಾಗಿ ಸಂತೋಷ್ ಸೇವಾ ಸ್ಪರ್ಶ at 12 ಎಂಬ ಶೀರ್ಷಿಕೆಯಡಿ 12 ವಿಶಿಷ್ಟ ಜನಪರ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷ BM ಉಮೇಶ್ ಅವರು ಅಧಿಕೃತ ಮಾಹಿತಿಯನ್ನು ನೀಡಿದ್ದಾರೆ. 2026-27 ಸಾಲಿನ ನೂತನ ಅಧ್ಯಕ್ಷರಾಗಿ ಡಿ ಸಂತೋಷ್ ಹಾಗೂ ಅವರ ತಂಡವನ್ನು ಸರ್ವ ಸದಸ್ಯರು ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ. ಈ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಬರುವ ಜುಲೈ 16ರ ಗುರುವಾರ ಸಂಜೆ 5 ಗಂಟೆಗೆ ಪಟ್ಟಣದ ಚೌಧರಿ ಕನ್ವೆನ್ಷನ್ ಹಾಲ್ನಲ್ಲಿ ಅತ್ಯಂತ ವೈಭವದಿಂದ ಜರುಗಲಿದೆ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ತಾಲೂಕಿನ ಶಾಸಕ MT ಕೃಷ್ಣಪ್ಪ, ನಿಕಟಪೂರ್ವ ಶಾಸಕ ಮಸಾಲ ಜಯರಾಮ್ ಹಾಗೂ ರೋಟರಿ ಕ್ಲಬ್ನ ಜಿಲ್ಲಾ ಮಟ್ಟದ ಗಣ್ಯ ಅಧಿಕಾರಿಗಳು ಪದಾಧಿಕಾರಿಗಳು ಆಗಮಿಸಲಿದ್ದಾರೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಿಯೋಜಿತ ಅಧ್ಯಕ್ಷ ಡಿ ಸಂತೋಷ್ ಅವರು ತಾಲೂಕಿನಲ್ಲಿ ರೋಟರಿ ಸಂಸ್ಥೆ 12 ವಸಂತಗಳನ್ನು ಯಶಸ್ವಿಯಾಗಿ ಪೂರೈಸಿದ ನೆನಪಿಗಾಗಿ ಸಂತೋಷ್ ಸೇವಾ ಸ್ಪರ್ಶ at 12 ಎಂಬ ವಿನೂತನ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಅದರ ಅಡಿಯಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವ 12 ಮಹತ್ತರ ಸೇವಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದ್ದು, ಅವುಗಳಲ್ಲಿ ಪ್ರಮುಖವಾದವೆಂದರೆ ತಾಲೂಕಿನಾದ್ಯಂತ 1200 ಗಿಡಗಳನ್ನು ನೆಡುವ ಬೃಹತ್ ಅಭಿಯಾನ, SSLC ಪರೀಕ್ಷೆಯಲ್ಲಿ ಉನ್ನತ ದರ್ಜೆಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಸನ್ಮಾನ, ವಿದ್ಯಾರ್ಥಿನಿಯರು ಹಾಗೂ ಮಹಿಳೆಯರ ಅನುಕೂಲಕ್ಕಾಗಿ ಬಸ್ ನಿಲ್ದಾಣ ಅಥವಾ ಕಾಲೇಜು ಆವರಣಗಳಲ್ಲಿ ಸ್ಯಾನಿಟರಿ ಪ್ಯಾಡ್, ವೇಡಿಂಗ್ ಮಷಿನ್ಗಳ ಅಳವಡಿಕೆ, 2 ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ 2 ವರ್ಷಗಳ ಕಾಲ ದತ್ತು ಸ್ವೀಕಾರ. ಇದಕ್ಕೆ ಇನ್ನರ್ವಿಲ್ ಸಂಸ್ಥೆಯ ಮಾಜಿ ಅಧ್ಯಕ್ಷೆ ನೇತ್ರಾ ಸಿದ್ದಲಿಂಗಸ್ವಾಮಿ ಹಾಗೂ ಅನುಜಲ ನೆರವು ನೀಡಲಿದ್ದಾರೆ. ತಾಲೂಕಿನ 2 ಪ್ರೌಢಶಾಲೆಗೆ ಉಚಿತ ನೋಟ್ಬುಕ್ ವಿತರಣೆ, ಪ್ರತಿದಿನ ಬೆಳಗ್ಗೆ ಮನೆ ಮನೆಗೆ ಪತ್ರಿಕೆ ಹಂಚುವ ಹುಡುಗರಿಗೆ ರೈನ್ಕೋಟ್ ವಿತರಣೆ, ರಿಯಾಯಿತಿ ದರದ ಸಾರ್ವಜನಿಕರ ತುರ್ತು ವೈದ್ಯಕೀಯ ನೆರವಿಗಾಗಿ ರಿಯಾಯಿತಿ ದರದ ಆಂಬ್ಯುಲೆನ್ಸ್ ಸೇವೆಗೆ ಖ್ಯಾತ ಹೃದಯ ರೋಗ ತಜ್ಞರು ಸಂಸದರಾದ ಡಾಕ್ಟರ್ CN ಮಂಜುನಾಥ್ ಅವರು ಚಾಲನೆ ನೀಡಲಿದ್ದಾರೆ. ಎಲ್ಲ ಜನಪರ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳ ಪದಗ್ರಹಣ ಸಮಾರಂಭಕ್ಕೆ ತಾಲೂಕಿನ ಸಾರ್ವಜನಿಕರು ಹಾಗೂ ರೋಟರಿ ಸಂಸ್ಥೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಯೋಜಿತ ಅಧ್ಯಕ್ಷ ಡಿ ಸಂತೋಷ್ ಮನವಿ ಮಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ರೋಟರಿಯನ್ಗಳಾದ ಪ್ರಸನ್ನ ಮಾವಿನಕೆರೆ, ಗ್ಯಾಸ್ ಪ್ರಭು, ಸಾಶಿ ದೇವರಾಜ್, ಜಯರಾಮ್, ಬಸವರಾಜು, ಸತ್ಯನಾರಾಯಣ್, ಉಪೇಂದ್ರ, ಶಿವರಾಜ್, ಮೇಘನಾ, ಸಂತೋಷ್, ಶೋಭಾ, ಉಮೇಶ್, ಪವಿತ್ರ, ಕುಸುಮ, ನೇತ್ರಾ ಸಿದ್ದಲಿಂಗ ಸ್ವಾಮಿ ಸೇರಿದಂತೆ ಹಲವು ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು, ಎಂ ರಾಷ್ಟ್ರಕ್ರಾಂತಿ ನ್ಯೂಸ್, ತುರುವೇಕೆರೆ. ದಿನಾಂಕ 16/2026 ಜುಲೈ 16ನೇ ತಾರೀಕು ಚೌಧರಿ ಕನ್ವೆನ್ಷನ್ ಹಾಲ್ನಲ್ಲಿ ನಮ್ಮ ರೋಟರಿಯ ನೂತನ ಅಧ್ಯಕ್ಷರುಗಳ ಹಾಗೂ ಸೇವಾ ಪ್ರಮಾಣ ವಚನವನ್ನು ಸಂಜೆ 5 ಗಂಟೆಗೆ ಚೌಧರಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಸಲು ತೀರ್ಮಾನ ಮಾಡಲಾಗಿದೆ. ದಯಮಾಡಿ ಇದನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿ ಎಲ್ಲ ಸಾರ್ವಜನಿಕರು ತಲುಪುವಂತಹ ಕೆಲಸ ಮಾಧ್ಯಮಿಕರು ಮಾಡಬೇಕು. ಮತ್ತು ಅವತ್ತಿನ ದಿನ ನಮ್ಮ ಉದ್ಘಾಟನೆಗೆ ಡಾಕ್ಟರ್ CN ಮಂಜುನಾಥ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತು ನಮ್ಮ ಮಾನ್ಯ ಶಾಸಕರಾದಂತಹ MT ಕೃಷ್ಣಪ್ಪನವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಮತ್ತು ನಮ್ಮ ಜಿಲ್ಲಾ ಪಾಲಕರಾದಂತಹ ರವಿಶಂಕರ್ ಡಾಕ್ಟರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮತ್ತು ನಮ್ಮ ನಿಕಟಪೂರ್ವ ಶಾಸಕರಾದಂತಹ ಜಯರಾಮ್ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೂ ನಮ್ಮ ಡಿಸ್ಟಿಕ್ ಕಮಿಟಿ ಎಲ್ಲ ಡಿಸ್ಟಿಕ್ ಸೆಕ್ರೆಟರಿಗಳಾಗ್ಬೋದು, ಪಬ್ಲಿಕ್ ಇಮೇಜ್ ಡೈರೆಕ್ಟರ್ಗಳಾಗ್ಬೋದು, ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮತ್ತು ಅವತ್ತಿನ ದಿನ ನಮ್ಮ ರೋಟರಿ ಸದಸ್ಯರು ಕೂಡ ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಅವತ್ತು ನಮ್ಮದ ರೋಟರಿಯ 12ನೇ ವರ್ಷದ ಒಂದು ಅಧ್ಯಕ್ಷರ ಪದಗ್ರಹಣವನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ. ಅವತ್ತಿನ ದಿನ 12 ಒಂದು ಸೇವಾ ಚಟುವಟಿಕೆಗಳನ್ನ ಮಾಡಬೇಕು ನಮ್ಮ ತುರುವೇಕೆರೆ ರೋಟರಿ ಕ್ಲಬ್ಬಲ್ಲಿ ಅಂತ ಅಂದ್ಕೊಂಡಿದ್ದೀವಿ. ಆ ಕಾರ್ಯಕ್ರಮದ ಏನು ಸೇವಾ ಚಟುವಟಿಕೆಗಳು ಇದ್ದಾವೆ ಅದನ್ನು ಒಂದು ಸಂತೋಷ ಸೇವಾ ಸ್ಪರ್ಶ at 12 ಅಂದರೆ ಸಂತೋಷದಿಂದ ಹೃದಯ ಮುಟ್ಟುವಂಥ ಒಂದು ಸೇವೆ ಮಾಡುವುದೇ ಸಂತೋಷ ಸೇವಾ ಸ್ಪರ್ಶ. ಅಂದರೆ at 12 ಅಂದರೆ 12ನೇ ವರ್ಷದ್ದು ನಮ್ಮ ರೋಟರಿ ಶುರುವಾಗಿ 12 ವರ್ಷ ಆಗಿದೆ. ಅದಕ್ಕೋಸ್ಕರ ಸಂತೋಷ ಸೇವಾ ಸ್ಪರ್ಶ at 12 ಅಂತ ಒಂದು ಹೆಸರಿಡುವಂಥ ಕಾರ್ಯಕ್ರಮದ ಮೂಲಕ ಒಂದು 12 ಸೇವಾ ಯೋಜನೆಗಳನ್ನ ಅವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೆ.
ಅದರಲ್ಲಿ ಪ್ರಮುಖವಾಗಿ ನಮ್ಮ ಡಿ ಜಿ ಅವರ ಒಂದು ಈ ವರ್ಷದ ಪ್ಲ್ಯಾಂಟ್ ಪ್ರಾಜೆಕ್ಟ್ ಏನಂದರೆ ಗಿಡಗಳನ್ನು ನೆಡೋದು. ಪರಿಸರ ಪ್ರೇಮಿ ನಮ್ಮ ಜಿಲ್ಲಾ ಫಲಕರು ಪರಿಸರ ಪ್ರೇಮಿ ಆಗಿದ್ರೆ ಮೊದಲನೇ ಆದ್ಯತೆ ಗಿಡ ನೆಡುವುದು. ಅದೇ ರೀತಿ ನಮ್ಮ ತುರುವೇಕೆರೆ ತಾಲೂಕಿನಲ್ಲಿ ಈ ವರ್ಷ 1200 ಗಿಡಗಳನ್ನ ನೆಡಬೇಕಂತ ನಾವು ಅಂದ್ಕೊಂಡು ಈ ಪ್ರಾಜೆಕ್ಟ್ ನಾವು ಶುರು ಮಾಡ್ತಾ ಇದ್ದೀವಿ. 1200 ಗಿಡಗಳನ್ನ ದಾನ ಮಾಡೋದು ಅಥವಾ ನೆಡೋದು. ಜಾಗ ಸಿಕ್ಕಿದ್ರೆ ನೆಡ್ತೀವಿ, ಇಲ್ಲ ಬಂದವರಿಗೆ ಒಂದು ಗಿಫ್ಟಾಗಿ ಕೊಟ್ಟು ಕಳಿಸ್ತಾ ಇದ್ದೀವಿ. ಅದೇ ರೀತಿ ಸ್ಯಾನಿಟರಿ ಪ್ಯಾಡ್ ವೆಂಡಿಂಗ್ ಮಿಷಿನ್ ಈ ಗೌರ್ಮೆಂಟ್ ಕಾಲೇಜು ಮಹಿಳಾ ಕಾಲೇಜ್ ಆಗ್ಬೋದು, ಡಿಗ್ರಿ ಕಾಲೇಜ್ ಆಗ್ಬೋದು, ಅಥವಾ ಒಂದು ಬಸ್ ಸ್ಟ್ಯಾಂಡಲ್ಲಿ ಸ್ಯಾನಿಟರಿ ಪ್ಯಾಡ್ ಮಿಷಿನ್ ಒಂದು 5 ರೂಪಾಯಿ ಕಾಯಿನ್ ಹಾಕಿದ್ರೆ ಒಂದು ಪ್ಯಾಡ್ ಸ್ಯಾನಿಟರಿ ಪ್ಯಾಡ್ ಏನಿದೆ ಮಹಿಳಾ ಕಾಲೇಜ್ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಅನುಕೂಲ ಆ ಥರ ಬಸ್ ಸ್ಟ್ಯಾಂಡಲ್ಲಿ ಕಾಲೇಜಲ್ಲಿ 2 ಕಡೆ ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅವತ್ತು ಆ ಪ್ರಾಜೆಕ್ಟ್ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಸ್ಕಾಲರ್ಶಿಪ್ಪು ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಓದಿರೋ ಅತ್ಯಂತ ಬಡ ಮಕ್ಕಳು ಯಾರು ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ 10 ವಿದ್ಯಾರ್ಥಿಗಳಿಗೆ ಅವತ್ತು ಸ್ಕಾಲರ್ಶಿಪ್ಪನ್ನು ಕೂಡ ಕೊಡೋಕ್ಕೆ ತೀರ್ಮಾನ ಮಾಡಿದ್ದೀವಿ. ಯಾವ ತರಗತಿ? 10ನೇ ತರಗತಿ SLC. ಮತ್ತು ಒಂದು 2 ಸ್ಕೂಲ್ಗೆ ದೊಂಬನಹಳ್ಳಿ ಮತ್ತು ಕೆ ಮಾಯನಹಳ್ಳಿ ಸ್ಕೂಲ್ಗೆ ಒಂದು 300 ಬುಕ್ಸ್ಗಳನ್ನ ವಿತರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅವತ್ತು ಕೂಡ ಕಾರ್ಯಕ್ರಮ ನೆರವೇರಿಸ್ತೀವಿ. ರೈನ್ ಕೋಟ್ ಗ್ಯಾಸ್ ಸಪ್ಲೈಯರ್ಸ್ ಏನಿದ್ದಾರೆ ಗ್ಯಾಸ್ ಸಪ್ಲೈಯರ್ಸ್ ಮತ್ತು ನ್ಯೂಸ್ ಪೇಪರ್ ಹಾಕೋರಿಗೆ ಒಂದು ರೈನ್ ಕೋಟ್ ವ್ಯವಸ್ಥೆ ಮಾಡಬೇಕು ಅಂತ ಅವತ್ತು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ನೀವು ಯಾರು ಸೂಚಿಸಿದ್ರೆ ಪತ್ರಿಕಾ ಹಂಚೋರು ಯಾರಿದ್ದಾರೆ ಪೇಪರ್ ಅವ್ರಿಗೆಲ್ಲ ಒಂದು ರೈನ್ ಕೋಟ್ ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ಅವತ್ತು ಓಪನ್ ಮಾಡಿ ವೀಲ್ ಚೇರ್ ಅಂದರೆ ಅಂಗವಿಕಲರು ಯಾರೋ ಇಬ್ಬರಿಗೆ ವೀಲ್ ಚೇರ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. 2 ರೆಡಿ ಇದ್ದಾರೆ, ಬಟ್ ಅದು ಸ್ಪಾನ್ಸರ್ ಆದಂಥ ನಮ್ಮ ಅಂಜಲ್ ಕುಮಾರ್ ಅವರು ಸ್ಪಾನ್ಸರ್ ಮಾಡ್ತಿದ್ದಾರೆ ರೋಟರಿ ಕ್ಲಬ್ ಕಡೆಯಿಂದ. ಅದನ್ನು ಒಂದು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಬೀರು ಅಲ್ಮಾರ ಅಂಗನವಾಡಿಗೆ 2 ಅಂಗನವಾಡಿಗೆ ಅಲ್ಮಾರಗಳನ್ನ ಕೊಡ್ತಾ ಇದ್ದೀವಿ. ಬೀರು ಏನು ಸ್ಟೋರೇಜ್ ಮಾಡ್ಕೊಳಕ್ಕೆ ಫೈಲ್ ಇಡೋಕ್ಕೆ ಯೂಸ್ ಆಗಿ. ನೆಕ್ಸ್ಟ್ ಬೇಬಿ ಚೇರ್ಸ್ ಒಂದು 40 ಬೇಬಿ ಚೇರ್ಗಳನ್ನ ಅಂಗನವಾಡಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಗ್ರೀನ್ ಬೋರ್ಡ್ 4 ಶಾಲೆಗೆ 4 ಗ್ರೀನ್ ಬೋರ್ಡ್ಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 2 ಮಕ್ಕಳನ್ನ ನಮ್ಮ ರೋಟರಿ ಸದಸ್ಯರಾದಂಥ ನೇತ್ರ ಸಿದ್ದಿಸ್ವಾಮಿ ಮತ್ತು ಆನಂದ ಜನ ಮೇಡಮ್ 2 ದತ್ತು ತಗೊಳ್ತಾ ಇದ್ದಾರೆ. ಅವರ ಸಂಪೂರ್ಣ ವಿದ್ಯಾಭ್ಯಾಸವನ್ನು ಅವರೇ ಬರೆಸ್ತಾ ಇದ್ದಾರೆ. ಮುಂದಿನ ವರ್ಷ 2 ವರ್ಷಗಳ ಕಾಲ ಅವರು ಸಂಪೂರ್ಣ ವಿದ್ಯಾಭ್ಯಾಸ ಖರ್ಚನ್ನು ಅವರೇ ನಿಭಾಯಿಸ್ತಾ ಇದ್ದಾರೆ. ಪೋಡಿಯಂ ಒಂದು ಒಣಕೆರೆ ಸರ್ಕಾರಿ ಶಾಲೆಗೆ ಒಂದು ಪೋಡಿಯಮನ್ನು ವಿಸ್ತರಣೆ ಮಾಡ್ತಾ ಇದ್ದೀವಿ. ಬಡ ರೈತ ಪ್ರಗತಿಪರ ಬಡ ರೈತರಿಗೆ ಒಂದು ಔಷಧಿ ಹೊಡೆಯೋ ಪಂಪನ್ನು ಕೂಡ ವಿತರಣೆ ಮಾಡ್ತಾ ಇದ್ದೀವಿ. ಮತ್ತು ನನ್ನ ವೈಯಕ್ತಿಕವಾಗಿ ಒಂದು ಆಂಬುಲೆನ್ಸ್ನ ಶುರು ಮಾಡ್ತಾ ಇದ್ದೀನಿ. ಅದು ಆಂಬುಲೆನ್ಸ್ ಯಾವ ಥರ ಅಂದರೆ ಒಂದು ನಿಗದಿತ ಬೆಲೆಯಲ್ಲಿ ಎಲ್ಲ ಸಾರ್ವಜನಿಕರು ಅದರಿಂದ ಅನುಕೂಲ ಆಗಬೇಕು, ಆ ರೀತಿಯಲ್ಲಿ ಒಂದು ಸೇವಾ ಚಟುವಟಿಕೆಯನ್ನು ಪ್ರಾರಂಭ ಮಾಡಬೇಕು ಅಂತ ಅವತ್ತೇ ಅದರ ಉದ್ಘಾಟನೆ ಶ್ರೀ ಮಂಜುನಾಥ್ ಅವರು, ನಮ್ಮ ಜಯರಾಮಣ್ಣನವರು, ಶಾಸಕರಾದ NTB ಕಪ್ನವರು ಎಲ್ಲರೂ ಕೂಡ ನೆರವೇರಿಸಿಕೊಡ್ತಾರೆ. ಅದ್ರ ಜೊತೆಗೆ ನೀವೆಲ್ಲರೂ ನನಗೆ ಸಹಕಾರ ಮಾಡಿ ನಮ್ಮ ಮಾಜಿ ಅಧ್ಯಕ್ಷರುಗಳಾಗ್ಬೋದು, ನಮ್ಮ ಸದಸ್ಯರುಗಳಾಗ್ಬೋದು ಹಾಗೂ ಪತ್ರಿಕಾ ಮಿತ್ರರು ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರ್ತಾ ಇದ್ದೀನಿ. ರೋಟರಿ ಬಂಧುಗಳೇ ಹಾಗೂ ಪತ್ರಕರ್ತ ಮಿತ್ರರೇ, 25-26ನೇ ಸಾಲಿನ ನನ್ನನ್ನು ಅಧ್ಯಕ್ಷನಾಗಿ ಎಲ್ಲ ಸಹ ಸದಸ್ಯರುಗಳೆಲ್ಲ ನನ್ನನ್ನು ಆಯ್ಕೆ ಮಾಡಿದರು. ಈ ವರ್ಷ ನಮಗೆ ಅದ್ಭುತವಾದ ಸಹಕಾರವನ್ನು ಕೂಡ ನಿಮ್ಮ ಪತ್ರಿಕೆಯವರಿಂದನೂ ಮತ್ತು ನಮ್ಮ ರೋಟರಿ ಸದಸ್ಯರಿಂದನೂ ಅದ್ಭುತವಾದಂಥ ಸಹಕಾರವನ್ನು ಸಿಕ್ತು. ಅದರಿಂದ ಈ ವರ್ಷ ಯಶಸ್ವಿ ಅಧ್ಯಕ್ಷನಾಗಲಿಕ್ಕೆ ಆಯಿತು. ಅದೇ ರೀತಿ 10 ಹಲವು ಕಾರ್ಯಕ್ರಮಗಳು ಮಾಡಲಿಕ್ಕೆ ಯಶಸ್ವಿಯಾಗಿ ಮಾಡಲಿಕ್ಕೆ ಅನುಕೂಲವಾಗಿದೆ. ಹಾಗೆಯೇ ಈ ಸ್ಟಾರ್ ಸಂಭ್ರಮ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ, ಯಶಸ್ವಿ ಆಯಿತು ಅದನ್ನು ಕೂಡ. ಅದರಲ್ಲಿ ಒಂದು ಬಡ ಮಕ್ಕಳ ವಿದ್ಯಾಭ್ಯಾಸ ಕಲ್ಯಾಣ ನಿಧಿಗೆ ಅಂತೇಳಿ 4 ಲಕ್ಷ ರೂಪಾಯಿ FDನೂ ಕೂಡ ಮಾಡಿದ್ದೀವಿ. ಅದೊಂದು ಇಂಟ್ರೆಸ್ಟ್ನಲ್ಲಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕೊಡುವಂಥ ಅನುಕೂಲವನ್ನು ಮಾಡಿದ್ದೇವೆ. ಹಾಗೆಯೇ ಒಂದು ಬಾಡಿ ಫ್ರೀಜರ್ ಇಟ್ಟಿದ್ದೀವಿ ಸಾರ್ವಜನಿಕರ ಅನುಕೂಲಕ್ಕೋಸ್ಕರ, ಅದು ಕೂಡ ಇವತ್ತು ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇದೆ. ಹಾಗೆಯೇ ಒಂದು ಆಕ್ಸಿಜನ್ ಮಿಷನನ್ನು ಕೂಡ ಇಟ್ಟಿದ್ದೀವಿ, ಯಾರಾದರೂ ಮನೆಗಳಲ್ಲಿ ಆಕ್ಸಿಜನ್ ಅವಶ್ಯಕತೆ ಇದ್ದಾಗ ಉಪಯೋಗಿಸ್ಲಿಕ್ಕೆ ಅಂತೇಳಿ. ಅದು ಕೂಡ ಇವತ್ತು ಸಾರ್ವಜನಿಕ ವಲಯದಲ್ಲಿ ಇವತ್ತು ಅನುಕೂಲಕ್ಕೆ ಉಪಯೋಗಕ್ಕೆ ಬರ್ತಾ ಇದೆ. ಹಾಗೆ 10 ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ನನಗೆಲ್ಲ ತುಂಬ ಸಹಕಾರವನ್ನು ಕೊಟ್ಟಿದ್ದೀರಾ. ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ಹೇಳ್ತೀನಿ. ಹಾಗೆಯೇ ಈಗ ಹೊಸ ಅಧ್ಯಕ್ಷರಾಗಿ ನಮ್ಮ ಸಂತೋಷ್ ಅವ್ರನ್ನ ಎಲ್ಲರೂ ಕೂಡ ಸೇರಿ ಆಯ್ಕೆಯನ್ನು ಮಾಡಿದ್ದೇವೆ. ಅವರಿಗೆ ಈಗ ಅಧಿಕಾರ ವಹಿಸ್ತಕ್ಕಂಥ ಕಾರ್ಯಕ್ರಮ 16ನೇ ತಾರೀಕು ಗುರುವಾರ ಅವತ್ತು CN ಮಂಜುನಾಥ್ ಅವರು, ಡಾಕ್ಟರ್ ಮಂಜುನಾಥ್ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆಯೇ ಶಾಸಕರು, ನಿಕಟಪೂರ್ವ ಶಾಸಕರು
ಎಲ್ಲ ನಮ್ಮ ಟ್ರಸ್ಟ್ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು ಕೂಡ ಅವತ್ತೆಲ್ಲ ಸೇರಿಕೊಂಡು ಅವತ್ತು ಅದನ್ನು ಪದಗ್ರಹಣವನ್ನು ಮಾಡಬೇಕಾಗಿದೆ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಜೈ ಹಿಂದ್, ಜೈ ರೋಟಿ. ನಾವು ಬೆಳಗಿನ ನಮಸ್ಕಾರ. ಇವತ್ತಿನ ದಿನ ನಾವು ಪತ್ರಿಕಾ ಮೀಟಿಂಗನ್ನು ತುರುವೇಕೆರೆ ರೋಟರಿ ಕ್ಲಬ್ನ ವತಿಯಿಂದ ಕರೆದಿದ್ದೇವೆ. ಇದರ ಉದ್ದೇಶ ಇಷ್ಟೇ, 2026-27ನೇ ಸಾಲಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪ್ರಮಾಣ ವಚನವನ್ನು ಚೌರಿ ಕನ್ವೆನ್ಷನ್ ಹಾಲ್ ತುರುವೇಕೆರೆಯಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ. ಅವತ್ತಿನ ದಿನ ನಾವು ರೋಟರಿ ಕ್ಲಬ್ ಶುರುವಾಗಿ 12 ವರ್ಷಗಳ ಸಂಭ್ರಮದಲ್ಲಿದ್ದೇವೆ. ಆ ಸೇವಾ ಚಟುವಟಿಕೆಗಳಿಗೆ ಒಂದು ಸಂತೋಷ ಸೇವಾ ಸ್ಪರ್ಶ ಅಟ್ 12 ಅನ್ನೋದ ಒಂದು ಹೆಸರಿಡುವ ಮೂಲಕ ಅವತ್ತು ವಿಶಿಷ್ಟವಾಗಿ 12 ಸೇವಾ ಚಟುವಟಿಕೆಗಳನ್ನು ಆಯೋಜಿಸಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ನಮ್ಮ ಡಿಸ್ಟಿಕ್ ಗವರ್ನರ ಒಂದು ಮಹತ್ವದ ಪ್ರಾಜೆಕ್ಟ್ ಆದಂಥ ಹಸಿರು ಉಸಿರು ಹಸಿರೇ ಉಸಿರು ಅನ್ನೋದರ ಮೂಲಕ 1200 ಗಿಡಗಳನ್ನು ಅವತ್ತು ತಾಲೂಕಿನಲ್ಲಿ ನೆಡಬೇಕು ಮತ್ತು ತಾಲೂಕಿನ ಜನತೆಗೆ ಕೊಡಬೇಕು ಅನ್ನೋದೊಂದು ಮಹದಾಶೆ ಇದೆ. ಅವತ್ತು ಮೊದಲನೇದಾಗಿ ಆ ಕೆಲಸವನ್ನು ಮಾಡಿ ನೆಕ್ಸ್ಟು ಇನ್ನೊಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತೇವೆ. 10 ಕನ್ನಡ ಶಾಲೆ ಮಕ್ಕಳಿಗೆ ಯಾರು ಕನ್ನಡದ ಮೀಡಿಯಮಲ್ಲಿ SLCಗೆ ಅತಿ ಹೆಚ್ಚು ಅಂಕ ಗಳಿಸಿದ್ದಾರೆ ಅವ್ರಿಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ಮಾಡ್ತಾ ಇದ್ದೇವೆ. ಮೂರನೇದಾಗಿ ಸ್ಯಾನಿಟರಿ ಪ್ಯಾಡ್, ಮಹಿಳಾ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿ ಇಂಥ ಸ್ಯಾನಿಟರಿ ಪ್ಯಾಡ್ ಮಿಷಿನನ್ನು ಅಳವಡಿಸ್ತಾ ಇದ್ದೇವೆ. ಬಸ್ ಸ್ಟ್ಯಾಂಡ್ ಅಥವಾ ಒಂದು ಕಾಲೇಜ್ ಎಲ್ಲರೂ 2 ಕಡೆ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಅಳವಡಿಸಿ ಅದನ್ನೆಲ್ಲ ಉಪಯೋಗವನ್ನು ಮಹಿಳಾ ವಿದ್ಯಾರ್ಥಿಗಳು ಪಡ್ಕೊಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ವಿ. 4ನೇದಾಗಿ PUCಗೆ ಕಾಲಿಡ್ತಾ ಇರುವ ಈ 2 ಬಡ ಮಕ್ಕಳನ್ನು ನಮ್ಮ ರೋಟರಿ ಕ್ಲಬ್ನ ವತಿಯಿಂದ ದತ್ತು ತಗೊಂಡು ಆ ಸಂಪೂರ್ಣ ವೆಚ್ಚವನ್ನು ನಮ್ಮ ಕ್ಲಬ್ನ ಸದಸ್ಯರಾದಂತಹ ನೇತ್ರಾ ಸಿದ್ದಿಂಗ್ ಸ್ವಾಮಿ ಮತ್ತು ಆನಂದ ಜಲ ಮೇಡಮ್ ಅವರು 2 ವರ್ಷಗಳ ಕಾಲ ಅವರ ವಿದ್ಯಾಭ್ಯಾಸ ಖರ್ಚುಗಳನ್ನು ನಿಭಾಯಿಸ್ತಾ ಇದ್ದಾರೆ. 5ನೇದಾಗಿ ನಾವು ಬುಕ್ಸು ಸ್ಕೂಲ್ ಮಕ್ಕಳಿಗೆ ಒಂದು 300 ಸ್ಕೂಲ್ ಮಕ್ಕಳಿಗೆ ಉಚಿತವಾಗಿ ಒಂದು ಬುಕ್ಸ್ನ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಕಣ್ತೂರು KMIನಹಳ್ಳಿಗೆ ಮತ್ತು ಮಾದಿಹಳ್ಳಿ ಹೈಸ್ಕೂಲ್ಗೆ ಉಚಿತವಾಗಿ ಒಂದು ಬುಕ್ಸ್ನ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗೂ ಪತ್ರಿಕಾ ಪೇಪರ್ ಹಾಕೋರು ಏನಿದ್ದಾರೆ ಅದೇನು ಬೇಡ, ಆಂಬುಲೆನ್ಸ್ ನನ್ನ ವೈಯಕ್ತಿಕವಾಗಿ ನಾನು ಒಂದು ಆಂಬುಲೆನ್ಸ್ ಬಿಡುಗಡೆ ಮಾಡಬೇಕು ಅಂತ ನಮ್ಮ ನಿಕಟಪೂರ್ವ ಶಾಸಕರಾದಂಥ ಜಯರಾಮಣ್ಣವರು ಕೇಳಿದ್ದೆ. ಅವರು ನಾವು ಕೈ ಜೋಡಿಸ್ತೀವಿ ಮಾಡೋಣ ಅಂತ ಹೇಳಿ ಅವತ್ತಿನ ದಿನ ಡಾಕ್ಟರ್ CN ಮಂಜುನಾಥ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರ ಕಡೆಯಿಂದ ನಾವು ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಒಂದು ನಿಗದಿತ ದರದಲ್ಲಿ ಎಲ್ಲ ಸಾರ್ವಜನಿಕ ಕೈಗೆಟುಕುವ ಬೆಲೆಯಲ್ಲಿ ನಾವು ಆಂಬುಲೆನ್ಸ್ ಸರ್ವಿಸನ್ನು ನಮ್ಮ ತುರುವೇಕೆರೆ ರೋಟರಿ ಕ್ಲಬ್ನ ಸದಸ್ಯ ಅಧ್ಯಕ್ಷನಾಗಿ ನಾನು ಅವತ್ತಿನ ದಿನ ಸೇವೆಯನ್ನು ಕೈಗೊಳ್ತಾ ಅವತ್ತಿನ ಸೇವಾ ಚಟುವಟಿಕೆಯಲ್ಲಿ 12 ಸೇವಾ ಚಟುವಟಿಕೆ ಜೊತೆ ಇದು ಒಂದು ಸಾರ್ವಜನಿಕರು ಎಲ್ಲೂ ಉಪಯೋಗ ಪಡ್ಕೊಳ್ಳಿ. ಅವತ್ತು 16ನೇ ತಾರೀಕು ಗುರುವಾರ ಸಂಜೆ 5 ಗಂಟೆಗೆ ಚೌರಿ ಕನ್ವೆನ್ಷನ್ ಹಾಲ್ನಲ್ಲಿ ಎಲ್ಲರೂ ನೀವು ಭಾಗವಹಿಸಿ ನಮಗೆ ಶುಭ ಹಾರೈಸಬೇಕು. ನಮ್ಮ ಸೇವಾ ಚಟುವಟಿಕೆಗೆ ನೀವು ಬರುವುದರಿಂದ ನಮಗೆ ಇನ್ನಷ್ಟು ಸಂತೋಷಪಡಿಸುವ ಮೂಲಕ ನಮಗೆ ಇನ್ನೂ ಶಕ್ತಿ ತುಂಬಬೇಕು ಅಂತ ಕೇಳ್ಕೊಂತ ಎಲ್ಲ ಸಾರ್ವಜನಿಕರಿಗೆ ಹಾಗೂ ರೋಟರಿ ಬಂಧುಗಳಿಗೆ ನನ್ನ ಈ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ ನನ್ನ ಎಲ್ಲ ರೋಟರಿ ಮಾಜಿ ಅಧ್ಯಕ್ಷರುಗಳಿಗೆ, ನೂತನ ಸದಸ್ಯರುಗಳಿಗೆ ಹಾಗೂ ರೋಟರಿಯ ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿರ್ಬೋದು, ಅಧ್ಯಕ್ಷರುಗಳಾಗಿರ್ಬೋದು, ಸಂಸ್ಥಾಪಕ ಅಧ್ಯಕ್ಷರುಗಳಾಗಿರ್ಬೋದು, ಕ್ಲಬ್ನ ಸಂಸ್ಥಾಪಕ ಅಧ್ಯಕ್ಷರುಗಳಿಗೆ ಎಲ್ರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ನೀವೆಲ್ಲ ಕೈ ಜೋಡಿಸಿ ಅವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಈ ವಿಡಿಯೋ ಎಲ್ಲ ಸಾರ್ವಜನಿಕರಿಗೆ ತಲುಪುವಂಥ ವ್ಯವಸ್ಥೆ ನಮ್ಮ ಪತ್ರಿಕಾ ಮಿತ್ರರು ಮಾಡಬೇಕು ಅಂತ ಕೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ರೋಟರಿ.